ನೋಡಿ, ಬಿಜೆಪಿ ಅವರಿಗೆ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಿ ಅಭ್ಯಾಸ ಆಗ್ತಾ ಇದೆ. ಇದನ್ನು ಕೂಡ ಅವರ ಹಲವಾರು ಕಾರ್ಯಕರ್ತರ ಏನು ಒಂದು ಪಟ್ಟಿ ಇದೆ, ಆ ಪಟ್ಟಿಗೆ ಈ ಹೆಸರು ಸೇರ್ತದೆ. ನೋಡಿ, ಪರೇಶ್ ಮೆಸ್ತಾದ್ ಗೊತ್ತಿದೆ ಅಲ್ವಾ ಕೇಸು, ಯಾವ ರೀತಿ ಆಯ್ತು. ಶಿವಮೊಗ್ಗ ಒಬ್ಬ ಯುವಕ ಇದ್ದ, ಏನಾಯ್ತು ಅದು ಮೊನ್ನೆ ಬೀದರ್ನಲ್ಲಿ ಒಬ್ಬ ಯುವಕ ಆತ್ಮಹತ್ಯೆ ಮಾಡ್ಕೊಂಡು. ಇವ್ರ ಹೆಸರು ಮೇಲೆ ಎಲ್ಲರೂ ಬಿಜೆಪಿ ರಾಜಕೀಯ ಮಾಡಿ ಉದಾಹರಣೆಗಳಿದೆ ಅಲ್ವಾ. ಮಾತೆತ್ತಿದ್ರೆ ಇವರು ಫ್ಯಾಕ್ಟ್ಸ್ ಆಫ್ ದ ಕೇಸ್ ನೋಡಲ್ಲ, ಅವರ ಯಾಕೆ ಅದು ಕಾರಣಗಳು ಸರಿಯಾಗಿ ಪತ್ತೆ ಹಚ್ಚೋದಿಲ್ಲ, ಸುಮ್ಮನೆ ರಾಜಕೀಯ ಮಾಡೋದು ಒಂದೇ ಉದ್ದೇಶ. ಈಗ ಪೊನ್ನಣ್ಣ ಹೆಸರು ಇರ್ಬೋದು ಅಥವಾ ಮಂತರ್ಗೌಡ ಹೆಸರು ಇರ್ಬೋದು, ಡೆತ್ ನೋಟ್ನಲ್ಲಿ ಇದೆಯಾ? ಅದು ವಾಟ್ಸ್ಆ್ಯಪ್ ಮೆಸೇಜ್. ಅದು ಆರ್ ಯು ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್? ಆ್ಯಂಡ್ ಇವನ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಡೆತ್ ನೋಟ್, ಅದರಲ್ಲಿ ಹೆಸರು ಇದೆಯಾ? ಇದೇ ರಾಜಕೀಯ ಕಲಬುರ್ಗಿನಲ್ಲಿ ಮೊನ್ನೆ ಮಾಡಿಲ್ವಾ ಇವರೇ? ಏನಾಯ್ತು? ಸುಮ್ಮನೆ ಇವರು ಏನು ಬ್ರೇಕಿಂಗ್ ನ್ಯೂಸ್ ಕೊಡೋಕ್ಕೆ, ಅವರ ಹೈಕಮಾಂಡ್ ಮನವೊಲಿಸ್ಲಿಕ್ಕೆ, ಇವ್ರ ಅಸ್ತಿತ್ವವನ್ನ ತೋರಿಸ್ಕೊಳ್ಲಿಕ್ಕೆ ಇವರು ಹೀಗೆ ಮಾಡ್ತಾರೆ ಹೊರತು ಇಲ್ಲಿವರೆಗೂ ಯಾವ್ದು ಪ್ರೂವ್ ಆಗಿದೆ ಹೇಳಿ? 10 ವರ್ಷ ಆಯ್ತು ಇವರಿಂತ ಈ ರಾಜಕೀಯ ಮಾಡ್ಕೊಂಡು ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಯಾವ್ದಾದ್ರು ಒಂದನ ಮಾಡಿದ್ರ? ಇವ್ರು ಅಷ್ಟು ಆಸೆ, ಇವರಿಗೆ ಅಷ್ಟು ಕಾಳಜಿ ಇದ್ದಿದ್ರೆ ಯಾರಾದ್ರೂ ಒಬ್ರು ಬಿಜೆಪಿ ನಾಯಕರನ್ನ ಆಂಬ್ಯುಲೆನ್ಸ್ ಜೊತೆ ಹೋದ್ರೇನ್ರಿ? ಯಾರಾದ್ರೂ ಒಬ್ರನ್ನ ಹೋದ್ರಾ? ಡೈರೆಕ್ಟ್ ಆಗಿ ಕೊಡಗು ಹೋಗ್ತಾರೆ. ಯಾರು ಕಾಳಜಿ ವಹಿಸಿದ್ದಾರೆ ಬಿಜೆಪಿ ಅವರು? ನಾನು ಹೇಳ್ತಿದ್ದಂಗೆ ನೂರಾರು ಕಾರ್ಯಕರ್ತರು ಯಾರು ಹೀಗೆ ತೀರೋಗಿದ್ದಾರೆ, ಅವ್ರ ಹೆಸರಲ್ಲಿ ಏನು ಇವರು ರಾಜಕೀಯ ಮಾಡ್ತಾರೆ, ಆ ಪಟ್ಟಿನಲ್ಲಿ ಇವ್ರ ಹೆಸರು ಸೇರ್ತಾರೆ. ನಾನು 10 ದಿನ ಕೊಡಿ, ಇದೇ ಆಗೋದು. ಬಿಜೆಪಿ ಅವರ ರಾಜಕೀಯ ಅಸ್ತಿತ್ವನೇ ಇಷ್ಟು. ಬಟ್ ಈಗ ಡೆತ್ ನೋಟ್ ಅಲ್ಲಿ ಅಂದ್ರೆ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ಆತ ಬರೀತಾರೆ, ಇಂಥವ್ರು ಕಿರುಕುಳ ಇದೆ, ನನಗೆ ಪ್ರೆಷರ್ ಇದೆ, ಕಿರುಕುಳ ಯಾರೋ ಒಬ್ಬ ವ್ಯಕ್ತಿ ಇದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ? ಪೊನ್ನಣ್ಣನ ಹೆಸರು ಹೇಳಿದಾರ? ಮಂತರಕ್ಕಿಂತ ಕಿರುಕುಳ ಇದೆ ಅಂತ ಹೇಳಿದಾರ ಸರ್? ನಾವು ಕೂಡ ಜವಾಬ್ದಾರಿಯಾಗಿ ಮಾತಾಡ್ಬೇಕಲ್ಲ. ನೀವು ಮೀಡಿಯಾ ರಿಪೋರ್ಟಿಂಗ್ ಮಾಡ್ತಾ ಇದ್ದೀರಾ, ನೀವು ಕೂಡ ಆ ಬಿಜೆಪಿ ಅವ್ರು ಹೇಳಿದ್ದೆ ಸತ್ಯ ಅಂತ ಹೇಳಿದ್ರೆ ಹೆಂಗೆ? ಮೈ ರಿಕ್ವೆಸ್ಟ್ ಇಸ್, ನೀವು ಅಲ್ಲಿ ಡೆತ್ ನೋಟ್ನಲ್ಲಿ ಅಥವಾ ಸೋ ಕಾಲ್ಡ್ ಡೆತ್ ನೋಟ್ ವಿಚ್ ಇಸ್ ಅ ಮೆಸೇಜ್, ಅದರಲ್ಲಿ ಹೆಸರು ಇದೆಯಾ ಸರ್ ಯಾರ್ದಾನ? ಈಗ 2 ತಿಂಗಳ ಹಿಂದೆನೆ ಬೀದರ್ ಒಬ್ಬ ಯುವಕ ಆತ್ಮಹತ್ಯೆ ಮಾಡ್ಕೊಂಡಾಗ ನನ್ನ ಹೆಸರಿತ್ತಾ? ಏನಾಯ್ತದು? ಇವರೆಲ್ಲ ಬಂದು ದೊಡ್ಡದಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಗುಲ್ಬರ್ಗದಲ್ಲಿ, ಏನಾಯ್ತು? ಆರ್ ದೇ ಫಾಲೋಯಿಂಗ್ ಇಟ್ ಅಪ್? ಯಾರಾದ್ರೂ ಒಬ್ರನ್ನ ಹೋಗಿ ತನಿಖೆ ಆದ್ಮೇಲೆ CID ಆಫೀಸಿಗೆ ಹೋಗ್ಬಿಟ್ಟು ಏನಾಗ್ತಾ ಇದೆ, ಒಬ್ಬ ನಮ್ಮ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಂಡ, ಅದು ತನಿಖೆ ಎಲ್ಲಿಗೆ ಬಂತು ಕೇಳಿದ್ರ? ಅದು ಸದನದಲ್ಲಿ ಪ್ರಶ್ನೆ ಮಾಡಿದ್ರ? ಅದು ಮತ್ತೆ ಅದೇ ಸರ್ ನಾನು ಹೇಳ್ತಾ ಇರೋದು, ಇವ್ರದ್ದು ರಾಜಕೀಯ ಇಷ್ಟು. ಸಾವಿನ ಮನೆಯಲ್ಲಿ ಸಂತಸ ಮಾಡೋದೇ ಇವ್ರದ್ದು ರಾಜಕೀಯ. ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ರೆಡಿ ಇಲ್ಲ, ಯಾವ್ದ್ರ ಬಗ್ಗೆ ಏನು ತಪ್ಪು ಯಾವುದು ಸರಿ ಯಾವುದು ತಿಳ್ಕೊಳೋದ ಪ್ರಯತ್ನ ಮಾಡ್ತಾ ಇಲ್ಲ. ಏನ್ ಮಾಡಿದ್ದಾರೆ? ಎಷ್ಟು ಜನ ಕಾರ್ಯಕರ್ತರಿಗೆ ಹೆಲ್ಪ್ ಮಾಡಿದ್ದಾರೆ? ನಿಮ್ಗೆ ನೆನಪಿದ್ರೆ 1.5 ವರ್ಷದ ಹಿಂದೆ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ನಿಮ್ಮ ಬೆಂಗಳೂರು ದಕ್ಷಿಣದ ಸಂಸದರು ಒಬ್ರು, ನಿಮ್ಮ ತೇಜಸ್ವಿ ಸೂರ್ಯ, ಒಂದು ಹೆಲ್ಪ್ಲೈನ್ ಪ್ರಾರಂಭ ಮಾಡಿದ್ದ. ನೆನಪಿದ್ಯಾ ತಮಗೆ? ಏನಂತ? ಕಾಂಗ್ರೆಸ್ ಅವರು ಅಧಿಕಾರ ದುರುಪಯೋಗ ಮಾಡಿ ನಮ್ಮ ಕಾರ್ಯಕರ್ತರಿಗೆ ಕಿರುಕುಳ ಕೊಡ್ತಾರೆ ಅಂತ. ನಿಮ್ಗೆ ನೆನಪಿದೆಯಲ್ಲ? ಆ ಸಹಾಯವಾಣಿ ಪ್ರಾರಂಭ ಮಾಡಿದ್ರಲ್ಲ, ಎಷ್ಟು ಜನ ಸಹಾಯವಾಣಿಗೆ ಮಾಡಿದರೆ ಸ್ವಲ್ಪ ದಯವಿಟ್ಟು ಕೇಳಿ ಬಿಜೆಪಿ ಅವರಿಗೆ. ಎಷ್ಟು ಜನ ಬಿಜೆಪಿ ಕಾರ್ಯಕರ್ತರು ನಮಗೆ ಏನು ಕರೆ ಮಾಡಿ, ಆ ಸಹಾಯವಾಣಿ ಕರೆ ಮಾಡಿ ನಮಗೆ ಕಾಂಗ್ರೆಸ್ ಪಕ್ಷದಿಂದ ಸರ್ಕಾರದಿಂದ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಎಷ್ಟು ಕರೆಗಳು ಬಂದಿದ್ದಾರೆ ಅಂದ್ಬಿಟ್ಟು ಬಹಿರಂಗಪಡಿಸ್ಲಿ. ಆ ಸಹಾಯವಾಣಿ ನಂಬರನ್ನ ನೆನಪಿದ್ಯಾ ಬಿಜೆಪಿ ಅವರಿಗೆ? ಆ ಸಹಾಯವಾಣಿ ನಂಬರನ್ನ ನೆನಪಿದ್ಯಾ ಬಿಜೆಪಿ ಅವರಿಗೆ? ಸಂಸದರಿರ್ಬೋದು, ಶಾಸಕರಿರ್ಬೋದು, ನನ್ನ ನೇರ ಸವಾಲಿದೆ, ಆ ನಂಬರ್ ಹೇಳ್ಬಿಡ್ಲಿ ನೋಡೋಣ ನಾನು. ಆಮೇಲೆ ಎಷ್ಟು ಕರೆ ಬಂದಿದೆ? ಯಾವಾಗಲೂ ಹೇಳ್ತಾರಲ್ಲ ಅಧಿಕಾರ ದುರುಪಯೋಗ ಮಾಡ್ತಾ ಇದೀವಿ, ಅದು ಮಾಡ್ತಾ ಇದೀವಿ ಅಂತ. ಮೊನ್ನೆ ನಾರಾಯಣ ಸ್ವಾಮಿ ಚಲವಾದಿ ಸ್ಟೇಟ್ಮೆಂಟ್ ನೋಡಿದೆ ನಾವು. ಮತ್ತೆ ನಮ್ಮ ಯಾವುದೋ ಹೇಳಿಕೆಯನ್ನು ಉಲ್ಲೇಖಿಸಿದ್ರು. ಇಲ್ಲ, ಕಲಬುರಗಿನಲ್ಲಿ ನಿಮ್ಗೆ ಯಾರಿಗೂ ಓಡಾಡ್ಲಾರ್ದಾಗ ಮಾಡ್ತೀವಿ. ಯಾರಿಗೆ ಹೇಳಿದ್ದದು? ನಮ್ಮ ಬಿಜೆಪಿ ಚಿತ್ತಾಪುರಿನ ಬಿಜೆಪಿ ಕ್ಯಾಂಡಿಡೇಟ್. ನಿಮ್ಮ ಮಾಹಿತಿಗೆ, ನೀವು ಬೆಂಗಳೂರು ಮೀಡಿಯಾದವರು ನಮ್ಮ ಕಲಬುರಗಿ ಕಡೆ ಗಮನ ಕೊಡೋದಿಲ್ಲ. ಮತ್ತೆ ಅವನ ಮೇಲೆ ಕೇಸ್ ಆಗಿದೆ, ಯಾವುದು? ಅಕ್ಕಿ ಕಳ್ತನದು. ಮೊನ್ನೆ 2 ವಾರದ ಹಿಂದೆ FIR ಆಗಿದೆ ಬಿಜೆಪಿದು ಅಭ್ಯರ್ಥಿ, ಅಧಿಕೃತ ಅಭ್ಯರ್ಥಿ. ಅದ್ರ ಬಗ್ಗೆ ಮಾತಾಡಕ್ಕೆ ತಯಾರಿದಾರ? ಇವರೇ ಕಳ್ಳರನ್ನ ಸಾಕ್ತಾರೆ, ಕಳ್ಳರಿಗೆ ಟಿಕೆಟ್ ಕೊಡ್ತಾರೆ, ಮತ್ತೆ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂಡಿಸ್ತಾರೆ. ಸೊ ಇದನ್ನು ನಾನು ಹೇಳ್ತಾ ಇರೋದು, ಈ ಕೂರ್ಗ್ ಪ್ರಕರಣ ಏನಿದೆ ಇದನ್ನು ಕೂಡ
ಈ ಸುಳ್ಳಿನ ಸರೆಮಾಲಿನಲ್ಲಿ ಒಂದು ಪ್ರಕರಣ ಆಗೋದಿದೆ. ಬಟ್ ಶಾಸಕರ ತಪ್ಪಿಲ್ದೇ ಇರಬಹುದು, ಅದು ನೇರವಾಗಿ ಒತ್ತಡ ಇಲ್ಲದೆ ಇರಬಹುದು. ಬಟ್ ಕೇಸ್ ಆಗ್ತಾ ಇದೆಯಲ್ಲ ಈಗ. ಒತ್ತಡ ಅಂತೂ ಎಸ್, ವಿ ವಿಲ್ ಅಗ್ರಿ. ಒಂದು ಸಾವಾಗಿದೆ, ಆ ಸಾವಿಗೆ ನಾವು ಸಂತಾಪವನ್ನು ಸೂಚಿಸಬೇಕಾಗ್ತದೆ. ಮತ್ತೆ ಅದಕ್ಕೆ ತನಿಖೆ ಮಾಡಿಸ್ತಾ ಇದೀವಿ. ಪೊನ್ನಣ್ಣ ಅವರಾಗಿರ್ಬೋದು, ಮಂತರ್ಗೌಡ ಆಗಿರ್ಬೋದು, ತನಿಖೆ ಬೇಡ ಅಂತ ಹೇಳಿದಾರ. ಹೋಮ್ ಮಿನಿಸ್ಟರ್ ಬೇಡ ಅಂತ ಹೇಳಿದಾರ. ನಾನು ಬೇಡ ಅಂತ ಹೇಳಿದೀವ, ಪಕ್ಷ ಬೇಡ ಅಂತ ಹೇಳಿದೀವ. ನಾವು ಯಾವಾಗ್ಲೂ ಕೂಡ ಏನ್ ಹೇಳ್ತೀವಿ, ತನಿಖೆ ಆಗ್ಲಿ, ಸತ್ಯ ಹೊರಗೆ ಬರುತ್ತೆ. ಸತ್ಯ ಬಂದಾಗೆಲ್ಲ ಯಾರಿಗೆ ಮುಖ ಭಂಗ ಆಗಿದೆ? ಬಿಜೆಪಿ ಅವರಿಗೆ. ಇದನ್ನು ಅದೇ ಆಗೋದು. ಯಾವುದು CBI ಕೊಡಿ ಅಂತ ಇವ್ರು ಡಿಮಾಂಡ್ ಮಾಡ್ತಾರಲ್ಲ, ಹನಿ ಟ್ರ್ಯಾಪ್ CBI ಕೊಡಿ, ಈ ಪ್ರಕರಣ CBI ಕೊಡಿ. ಇದೇ CBI ಅವರು ಒಂದು ಪತ್ರ ಕೊಡ್ತೀನಿ ನಿಮ್ಗೆ, ದಯವಿಟ್ಟು ಅದು ಪ್ರಸಾರ ಮಾಡಿ. ಕೇಸ್ಗಳನ್ನ ನಮ್ಗೆ ಕೊಡಬೇಡಿ. ನಮಗೆ ಅಕಸ್ಮಾತ್ ನೀವು ಕೇಸ್ಗಳು ಕೊಟ್ರೆ ರಾಜ್ಯ ಸರ್ಕಾರ, ದಯವಿಟ್ಟು ಅದಕ್ಕೆ ಸಿಬ್ಬಂದಿಗಳಿಗೆ ನೀವೇ ಕೊಡಬೇಕು. ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ನೀವೇ ಕೊಡಬೇಕು. ಅದ್ರ ಶುಲ್ಕ ನೀವೇ ಕಟ್ಟಬೇಕು. ಅಂದ್ರೆ ಕರ್ನಾಟಕದ ಪೊಲೀಸಿನ ಸಹಾಯ ತಗೊಂಡೇ ನಾವು ಮಾಡ್ತೀವಿ ಹೊರತು ನಾವು ಯಾವುದು ಇಂಡಿಪೆಂಡೆಂಟ್ ಆಗಿ ತನಿಖೆ ಮಾಡೋದಿಲ್ಲ ಅಂತ ಪತ್ರ ಬರ್ದಿರೋದು ಮರ್ತೋಗ್ಬಿಟ್ಟಿದಾರ ಬಿಜೆಪಿ ಅವರು. ಇವತ್ತು ಮಧ್ಯಾಹ್ನ ಅಷ್ಟರಲ್ಲಿ ಕೊಡ್ತೀನಿ ನಿಮ್ಗೆ, ದಯವಿಟ್ಟು ಬಿಜೆಪಿ ಕಚೇರಿಗೆ ತಲುಪಿಸ್ರಿ. ಅದು ಮಾತೆತ್ತಿದ್ರೆ CBI ಅಂತ ಹೇಳ್ತಾರಲ್ಲ, ಅವರೇ CBI ಅವರಿಗೆ ನಮ್ಗೆ ಒತ್ತಡ ಇದೆ ರೀ, ನಮ್ಗೆಲ್ಲ ಇಂಥ ಕೇಸ್ಗಳು ಕೊಡಬೇಡಿ ಅಂತ ಅವರೇ ಲಿಖಿತ ಮೂಲಕ ಚೀಫ್ ಸೆಕ್ರೆಟರಿ ಬರೆದ್ಮೇಲೆ ಇವ್ರು ಯಾವ CBI ಬಗ್ಗೆ ಮಾತಾಡ್ತಾರೆ? ಯಾವ IT ED ಬಗ್ಗೆ ಮಾತಾಡ್ತಾರೆ? ಏನಾಗ್ತಾ ಇದೆ ರಾಷ್ಟ್ರದಲ್ಲಿ? ಎಷ್ಟು ED ಕೇಸ್ಗಳು ಸಾಲ್ವ್ ಮಾಡಿದ್ದಾರೆ, IT ಕೇಸ್ಗಳು ಸಾಲ್ವ್ ಮಾಡಿದ್ದಾರೆ. ಮೊನ್ನೆ ತಾನೇ ಹೈಕೋರ್ಟ್ ಅವರು ಚೀಮಾರಿ ಹಾಕಿದ್ದಾರೆ IT ED CBI ವರ್ತನೆಗೆ. ಇನ್ನೂ ಕೂಡ ಇವ್ರಿಗೆ ಬುದ್ಧಿಗೆ ಬಂದಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರ ಬ್ರದರ್ ದೂರ್ ಕೊಟ್ಟಿದ್ದಾರೆ, MLA ಹೆಸರುಗಳು Let that be. MLA ಹೆಸರು ಹಾಕಲ್ಲ. ನೀವು ತನಿಖೆ ಆಗ್ಲಿ ನೋಡಿ, MLA ಮೇಲೆ ಯಾರು ಹೇಳ್ತಾ ಇರೋದು? ಅವ್ರ ಬ್ರದರ್ ಹೇಳ್ತಾ ಇರೋದು. ತನಿಖೆ ಮಾಡಿ ನೋಡಿ, ಸಿಂಪಲ್ ಇಶ್ಯೂ ಇದೆ ಇವ್ರೆ. ಡೆತ್ ನೋಟ್ ನಲ್ಲಿ MLA ಹೆಸರು ಇದೆಯಾ ಇಲ್ಲ ಅಂತ FIR ನಲ್ಲಿ ಯಾರೋ ಕೊಟ್ಟಿರೋದು, ಯಾರೋ ಪೇದೆ ಹೇಳಿದಂತೆ. ಈಗ ನೀವ್ ಹೇಳ್ತೀರಾ ಪ್ರಿಯಾಂಕರ್ಗೇನು ಇದ್ದಪ್ಪ ಏರಿಯಾನಲ್ಲಿ ಯಾವಾಗ ಅಂತ ನನ್ನ ಹೆಸರು ಸೇರ್ಸಕ್ ಆಗ್ತದ? ಯಾರೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಹೇಳಿರಬಹುದು ಅಂತ ಅವ್ರೇನಾದ್ರೂ ಬಂದು ಕೊಟ್ಟಿದ್ದಾನ ಕಂಪ್ಲೇಂಟ್? ಅವನು ಕೊಡ್ಲಿ, ಯಾರು ಬೇಡ ಅಂದಿದ್ದಾರೆ? ನಾವೆಲ್ಲೂ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ ಅಲ್ಲ. ಈಗ ಯಾವ ಕಂಪ್ಲೇಂಟ್ ಇದೆ, ವಾಟ್ ಈಸ್ FIR ನಮ್ಮ ಮುಂದೆ ಇದೆ, ಯಾವುದು ಸಾಕ್ಷಿಗಳು ನಮ್ಮ ಮುಂದೆ ಇದೆ, ಅದ್ರ ಮೇಲೆ ತನಿಖೆ ಆಗ್ತಾ ಇದೆ. ಹಂಗಂತ ನೀವು ಎಲ್ಲಾನು ಸೇರಿಸಿ ಅಂತ ಹೇಳಿದ್ರೆ ನಾನು ಹೇಳ್ತೀನಪ್ಪ, ನಾಳೆ ಪ್ರತಾಪ್ ಸಿಂಹ ಅವರು ಪಕ್ಕದಲ್ಲೇ ಇದ್ರು, ಅವ್ರ ಕಾರ್ಯಕರ್ತರಿಗೆ ಇವರೇ ಮೆಸೇಜ್ ಹಾಕು ಅಂತ ಹೇಳಿದ್ರು ಅಂತ ಹೇಳಿ ನನ್ನ ಹೇಳಿಕೆ ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತಾ? ಐ ಹ್ಯಾವ್ ಟು ಪ್ರೊಡ್ಯೂಸ್ ಸಮಥಿಂಗ್ ಅಲ್ವಾ? ಸೊ ನಾನು ಹೇಳ್ದಂಗೆ ಒಂದು ಪಟ್ಟಿ ಏನಿದೆ BJP ಅವರು, ಆ ಪಟ್ಟಿನಲ್ಲಿ ಕೂಡ ಈ ಪ್ರಕರಣ ಸೇರಲಿದೆ. ಯಾವುದು ಕೂಡ ನೋಡಿ, ಸಾವಿನ ಮೇಲೆ ನಾವು ರಾಜಕಾರಣ ಮಾಡ್ತಾ ಇಲ್ಲ. ಒಬ್ಬ ಮನೆಯಲ್ಲಿ ಒಬ್ಬ ದುಡಿಯುವ ಯುವಕ ಕಳ್ಕೊಂಡ್ರೆ ಆ ನೋವು ನಮ್ಗೆ ಅರ್ಥ ಆಗುತ್ತೆ. ಅದ್ರಲ್ಲಿ ನಾವು ಯಾವತ್ತೂ ರಾಜಕೀಯ ಮಾಡಕ್ ಹೋಗಲ್ಲ. ಅವ್ರ ಕಷ್ಟ ಅವ್ರಿಗೆ ಗೊತ್ತಿದೆ, ಕುಟುಂಬದ ಕಷ್ಟ. ಇವ್ರು 2 ದಿನ ಹೋಗ್ತಾರೆ, ಏನೋ ಒಂದು ಪರಿಹಾರ ಕೊಟ್ಟಂಗೆ ನಾಟಕ ಮಾಡ್ತಾರೆ. ಅದಾದ್ಮೇಲೆ ಏನಾಗ್ತದೆ BJP ಅವ್ರದ್ದು? ಏನಾಯ್ತು? ನಾನು ಹೇಳ್ತಾ ಇದ್ದೀನಲ್ಲ, ಬೀದರ್ ಕೇಸ್ನಲ್ಲಿ ಎಷ್ಟು ಜನ ಹೋಗಿದ್ದಾರೆ ಅದಾದ್ಮೇಲೆ ಅವ್ರ ಮನೆಗೆ? ಎಷ್ಟು ಜನ CIDಗೆ ಹೋಗಿ ಸರ್ ಏನಾಗ್ತಾ ಇದೆ ಅಂತ ಕೇಳಿದ್ದಾರೆ? ಸದನದಲ್ಲಿ ಯಾಕೆ ಪ್ರಸ್ತಾಪ ಮಾಡಿಲ್ಲ ಇವರು? ಅಷ್ಟು ಇದು ಇದ್ರೆ ಯಾಕೆ ಪ್ರಸ್ತಾಪ ಮಾಡಿಲ್ಲ? ಪರೇಶ್ ಮೇಸ್ತ ಮನೆಗೆ ಎಷ್ಟು ಸರಿ ಹೋಗಿದ್ದಾರೆ ಇವ್ರೆ? ಆ ಶಿವಮೊಗ್ಗ ಹುಡುಗನ ಮನೆಗೆ ಎಷ್ಟು ಸರಿ ಹೋಗಿದ್ದಾರೆ ಇವರು ಚುನಾವಣೆ ಆದ್ಮೇಲೆ? ಇವ್ರದ್ದು ಬಂಡವಾಳನೇ ಇಷ್ಟು ಅಂತ ಹೇಳ್ತಾ ಇದ್ದೀನಲ್ಲ. ಒಂದು 10 ದಿನ ಕಾಯಿರಿ, ಎಲ್ಲ ಗೊತ್ತಾಗುತ್ತೆ. ಈಗ ಗವರ್ನರ್ CM ಗೆ ಲೆಟರ್ ಬರೆದಿದ್ದಾರೆ, RDPR ವಿಶ್ವವಿದ್ಯಾಲಯಕ್ಕೆ ಕುಲಪತಿಗಳ ನೇಮಿಸಿಲ್ಲ. ವಾಟ್ ಇಸ್ ನ್ಯೂ? 10 ತಿಂಗಳಿಂದ ಎಕ್ಸ್ಪೆಕ್ಟೆಡ್ ಲೈನ್ ಅಲ್ವಾ ಸರ್? ಎಕ್ಸ್ಪೆಕ್ಟೆಡ್ ಲೈನ್ಸ್ ಅಲ್ವಾ? ಅಂದ್ರೆ ಸದನ ಪಾಸ್ ಮಾಡಿರೋ ನಿಯಮಗಳು, ವಿಧೇಯಕಗಳಿಗೆ ಕಿಮ್ಮತ್ತಿಲ್ವಾ? ಸುಪ್ರೀಂ ಕೋರ್ಟ್ ಏನ್ ಹೇಳಿದ್ದಾರೆ ಇದ್ರ ಬಗ್ಗೆ? ಅಸೆಂಬ್ಲಿ ಸುಪ್ರೀಂ, ಹೌದಾ ಇಲ್ಲ? ಒಂದು ವಿಧೇಯಕನ ನಾವು ಮಾಡಿದ್ದೇವೆ, ಆ ವಿಧೇಯಕನ 2 ಮನೆಯಲ್ಲಿ ಅಂಗೀಕರಿಸಿದ್ದೇವೆ, ಪಬ್ಲಿಕ್ ಡಿಬೇಟಿಗೆ ಬಿಟ್ಟಿದ್ದೇವೆ. ಆದ್ರೂ ಕೂಡ ಗವರ್ನರ್ ಇಲ್ಲ ನಂದೇ ನಡಿಬೇಕು ಅಂದ್ರೆ ಮತ್ತೆ ನಾವೇನಕ್ಕಿರ್ಬೇಕು? ವಿ ಆರ್ ಲೆಜಿಸ್ಲೇಟರ್ಸ್ ಅಲ್ಲ. ಶಾಸಕರಂದ್ರೆ ಶಾಸಕರ ಕೆಲಸ ಏನು? ಶಾಸನ ಮಾಡೋದಲ್ವಾ? ಶಾಸನ ಹೊಸದ್ ಮಾಡಿದೀವಿ, ತಪ್ಪೇನಿದೆ ಅದರಲ್ಲಿ? ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಈಗ ದರ್ ಇಸ್ ಪ್ರೆಸಿಡೆನ್ಸ್ ಅಲ್ವಾ? ನಾನೇನು ಹೊಸದ್ ಮಾಡ್ತಾ ಇಲ್ಲ. ಬರೋಡಾನಲ್ಲಿರೋದು, UP ನಲ್ಲಿರೋದು, ನ್ಯಾಷನಲ್ ಲಾ ಸ್ಕೂಲಲ್ಲಿ ಇರೋದು, ಅಂದ್ರೆ ಇವೆಲ್ಲ ಕಾಲೇಜ್ಗಳು, ಯೂನಿವರ್ಸಿಟಿಗಳು ಸರಿಯಾಗಿ ನಡೀತಾ ಇಲ್ಲ ಅಂತ ಅರ್ಥನಾ? ನೀವು ವಿಶ್ವವಿದ್ಯಾಲಯ ಸುಧಾರಣೆಗೆ ಅಂತೇಳಿ ತಿದ್ದುಪಡಿ ಹೇಳಿದ್ರೆ, ಆದ್ರೆ 10 ತಿಂಗಳಿಂದ ನೇಮಕ ಆಗದೆ ಇರೋದು ಯಾವ ಸುಧಾರಣೆ ಅಂತ ಹೇಳಿ ಪ್ರಶ್ನೆ ಮಾಡಿದಾರೆ ಪತ್ರದಲ್ಲಿ. ಈಗ ಇವರೇ ಅಲ್ವಾ ಬಿಟ್ಟಿಲ್ಲ, ನಮ್ಗೆ ಫ್ರೀ ಹ್ಯಾಂಡ್ ಕೊಡಿ, ಮಾಡಿ ತೋರಿಸ್ತೀವಿ. ಈಗ ಪ್ರೊಸೀಜರ್ ಪ್ರಕಾರ ಅವ್ರ ಹತ್ರ ಹೋಗ್ಬೇಕು. ನಾವು ಹೇಳ್ತಾ ಇದೀವಿ ಇಲ್ಲ ಸರ್ ನಾವು ಮಾಡ್ತೀವಿ ಅಂತ.
ಈಗ ನಮ್ಮ ಸುಧಾರಣೆಗೆ ಅವ್ರ ಸುಧಾರಣೆಗೆ ವ್ಯತ್ಯಾಸ ಇದ್ರೆ ಅವ್ರಿಗೆ ಕಂಡು ಬಂದ್ರೆ ಲೋಪ ಅಂತ ಕಂಡು ಬಂದ್ರೆ ನಾನೇನ್ ಮಾಡ್ಲಿ? ಇಡೀ ಸರ್ಕಾರ ಇದು ಚೆನ್ನಾಗಿದೆ ಅಂತ ಹೇಳಿದ್ದಾರೆ, ಅದು ಡಿಸ್ಕಷನ್ ಆಗಿದೆ ಕೌನ್ಸಿಲ್ನಲ್ಲಿ, ಅಸೆಂಬ್ಲಿನಲ್ಲಿ, ಅದು ಸರಿಯಲ್ಲ. ಮತ್ತೆ ನಾವೇ ಡಿಸಾಲ್ವ್ ಮಾಡಿಬಿಟ್ಟು ಸುಮ್ಮನೆ ಗವರ್ನರ್ ರೂಲೇ ಇಟ್ಬಿಡಿ. ಏನಕ್ಕೆ ನಾವೆಲ್ಲ ಏನಕ್ಕೆ ಇರ್ಬೇಕು? ಮತ್ತೆ ನೋಡೋಣ, ಕ್ಲಾರಿಫಿಕೇಶನ್ಸ್ ಇದ್ರೆ ಮತ್ತೊಂದ್ಸರಿ ಬರಿತೀನಿ. ಆಫ್ಟರ್ ಆಲ್ ಅವರು ಒಂದು ನಮ್ಮ ಗವರ್ನರ್, ಅವರು ಕರ್ನಾಟಕದ ರಾಜ್ಯಪಾಲರಿದ್ದಾರೆ, ಬರಿತೀವಿ, ಮತ್ತೊಮ್ಮೆ ಮನವೊಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಗಿಲ್ಲ ಅಂದ್ರೆ ನೋಡೋಣ. ಈಗ ನಮಗೆ ಪಾಠ ಹೇಳೋದು ಬಿಟ್ಟು ಸುಪ್ರೀಂ ಕೋರ್ಟ್ ಇವ್ರಿಗೇನು ಪಾಠ ಹೇಳಿದೆ ಅದನ್ನು ಕಲ್ತ್ಬಿಟ್ರೆ ಸಾಕಾಗಿದೆ. ನಮಗೆ ಪಾಠ ಹೇಳೋ ಅಗತ್ಯ ಇಲ್ಲ. ನಾವು ಏನೋ ತಿಳ್ಕೊಂಡು ನಮ್ಮ ತಿಳುವಳಿಕೆ ಪ್ರಕಾರ ಏನೋ ನಿಯಮಾವಳಿ ಪ್ರಕಾರ ಸಂವಿಧಾನಿಕವಾಗಿ ನಾವು ಮಾಡಿದ್ದೇವೆ. ಸುಪ್ರೀಂ ಕೋರ್ಟ್ ಅವರು ಹೇಳಿದ್ದಾರೆ ಗವರ್ನರ್ ಹೇಗೆ ನಡ್ಕೋಬೇಕು, ಏನಿದೆ, ಅವರ ಹಸ್ತಕ್ಷೇಪ ಯಾವಾಗ ಅವಶ್ಯಕತೆ ಇದೆ, ಅವರ ಅಧಿಕಾರಗಳೇನಿದೆ ಅಂತ ಮೊನ್ನೆ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್ ಅವರು.